ತುಂಬ ಝೀರೋ ಅಂತ ಹೇಳ್ತಾರೆ ಕೆಲವರು. ಅದು ಸ್ವತಃ ಅವರ ಪತಿ ನಮ್ಮ ಜೀ ಕನ್ನಡ ನ್ಯೂಸ್ ಮೂಲಕ ಮಾತಾಡುವಂಥ ಸಂದರ್ಭದಲ್ಲಿ ಗೋಲ್ಡನ್ ಸ್ಪೂನ್, ಅವರು ಹುಟ್ಟದಲ್ಲೇ ಅವ್ರಿಗೇನು ಕಷ್ಟ ಇರಲಿಲ್ಲ, ಎಲ್ಲವೂ ಕೂಡ ಇದ್ದಂಥ ಹುಡುಗಿ ಅಂತ ಹೇಳ್ತಾರೆ. ಸೊ ಕೆಲವ್ರು ಹೇಳ್ತಾರೆ 20,000ಕ್ಕೆ 1,000 2,000 ಈ ಥರ ಎಲ್ಲ ಸಂಭಾವನೆ ತಗೊಂಡಿದ್ದಿದೆ ಅಂತ ಕೆಲವ್ರು ಹೇಳ್ತಾರೆ. ನಾವು ನೋಡಿಲ್ಲ. ಆದರೂ ಕೂಡ ನೀವು ಕಂಡಂತೆ ಹೌದಾ, ಅವರು ರಿಚ್ ಇದ್ರ ಆ ಟೈಮಲ್ಲೆಲ್ಲ ಹೇಗಿದ್ರು 10 ವರ್ಷಗಳ ಹಿಂದೆ ಅಂತ ಹೇಳಿ? ಡೆಫಿನೆಟ್ಲಿ ಹಂಗೆ ನನಗೆ ಯಾವತ್ತೂ ಅವ್ರು ಇಚ್ಚಿದ್ದಾರೆ ಅಂತೇನು ಅನಿಸಿಲ್ಲ. ಆ ಕಲ್ಲರು, ಆ ಹೇರ್ ಸ್ಟೈಲು, ಆ ನಡೆಯೋ ಸ್ಟೈಲು, ಆ ಬಿಂಕ ಬಿನ್ನಣ ಬಿಟ್ಟರೆ ಇನ್ನು ಯಾವತ್ತೂ ನನಗೆ ಅವ್ರು ರಿಚ್ ಅನಿಸಿಲ್ಲ. ನನಗೆ ಅವ್ರ ಹಸ್ಬೆಂಡ್ ಮೇಲೆ ಒಂದು ಕನಿಕರ ಹುಟ್ಟುತ್ತಾ ಇದೆ ನನಗೆ. ನಂಗೆ ಗೊತ್ತಿಲ್ಲ ಅವ್ರೇನು ಭಯ ಪಟ್ಕೊಂಡು ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ. ಅಯ್ಯೋ ಪಾಪ ಅನ್ನಿಸ್ತಿದೆ ಈಗ ಅವ್ರನ್ನ ನೋಡಿ. ಪಾಪ ತಂದೆ ತ್ಯಾಗಮೂರ್ತಿ ಕಣಪ್ಪ ನೀನು, ನಿಜವಾಗ್ಲೂ ಈ ಥರ ಆದ್ರೂ ತನಗೆ ಅವರಿಗೆ ಮೋಸ ಮಾಡಿದಂಥ ಒಂದು ಯಾರು ಇವಾಗಿನ ಕಾಲದಲ್ಲಿ ಯಾರೋ ಒಬ್ರು ನೋಡ್ತಿದ್ದಾರೆ ಅಂದರೆ ಹುರ್ಕೊಂಡು ಏನೆಲ್ಲ ಫೈಟ್ಗಳು ಮಾಡ್ತಾರೆ, ಇರೋದನ್ನೆಲ್ಲ ಒದರಾಕ್ಬಿಡ್ತಾರೆ. ಆತ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಅದನ್ನು ವಹಿಸ್ಕೊತಾರೆ. ಇಲ್ಲ, ನನಗೆ ಬೇಕಂದರೆ ನಾನು ಪವಿತ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ. ನಾನೇನು ವಿಜಯಲಕ್ಷ್ಮಿಗೆ ಯಾಕೆ ವಿಜಯಲಕ್ಷ್ಮಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥ ಸ್ಥಾನದಲ್ಲಿ ಇದೆ ಈಗ ಯಪ್ಪ, ಪರಿಸ್ಥಿತಿಲಿದೆ. ಬಟ್ ಇವತ್ತು ವಿಜಯಲಕ್ಷ್ಮಿನೇ ದೂರ ಥರ ಅವಳನ್ನ ವಹಿಸ್ಕೊಂಡು ಅಂದರೆ ಆ ಯಪ್ಪನ ಪರಮಾತ್ಮನೇ ಕಾಪಾಡಬೇಕು. ಈಗ ಎಷ್ಟೋ ಕಡೆ ಕೆಲವು ಇದನ್ನು ನೋಡ್ತಾ ಇದ್ದೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ. ಇದೆಲ್ಲವೂ ಕೂಡ ರೂವಾರಿನೇ. ಈ ಸಿನಿಮಾ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಅದೊಂದು ಸಿನಿಮಾ. ಆ ಸಿನಿಮಾದ ಡೈರೆಕ್ಟ್ರು ಪ್ಲಸ್ ನಿರ್ಮಾಪಕರು ಪವಿತ್ರ ಗೌಡನೇ. ಇದೆಲ್ಲವೂ ಕೂಡ ತಾನು ದರ್ಶನ್ ಪತ್ನಿ ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡಿರೋದು. ಎಲ್ಲ ಜಗತ್ ಜಾಹೀರಾಗಲಿ ನನ್ನ ದರ್ಶನ್ ಪತ್ನಿ ಅಂತ ಆಗಲಿ ಅಂತ ಹೇಳಿ ಆಕೆ ಒಂದು ಮಾಡಿರುವಂಥ ಪ್ಲ್ಯಾನ್ ಅಂತ ಹೇಳ್ತಾರೆ. ಇದರಲ್ಲಿ ಆಕೆಗೆ ಖುಷಿ ಆಗ್ತಿದೆ ಎಲ್ಲವೂ ಕೂಡ ಅಂತ ಹೇಳ್ತಾರೆ. ನಿಮ್ಗೇನಾದ್ರು ಅನಿಸಿದೆಯಾ ಅಂತ ಹೇಳಿ? ಇದು ಪ್ಲ್ಯಾನ್ ಅಂತೂ ಅಲ್ಲ. ಅದು ಇಷ್ಟು ಕ್ರೂರವಾಗಿ ಪ್ಲ್ಯಾನ್ ಮಾಡೋಕ್ಕೆ ಯಾವ ಒಂದು ರಾಕ್ಷಸಿಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಜೀವದ ಪ್ರಶ್ನೆ ಇದು. ಪಶ್ಚಾತ್ತಾಪ ಇಲ್ಲ, ಅದಂತೂ ನಾನು ಒಪ್ಕೋತೀನಿ. ಈಗ ತುಂಬ ಪ್ರಯತ್ನ ಮಾಡಿದೆ ನಾನು, ದರ್ಶನ್ ಹೆಂಡ್ತಿ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ತುಂಬ ಮಾಡಿದೆ. ಯಾವ ಥರ ಅಂದರೆ ವಿಜಯಲಕ್ಷ್ಮಿಗೂ ಡಾಮಿನೇಟ್ ಮಾಡಿ ಮಾಡುವಂಥ ಒಂದು ಎಲ್ಲ ಪ್ರಯತ್ನನೂ ಮುಗಿಸಿ ಕೊನೆಗೆ ಆಕೆ ಮನಸ್ಸು ಮಾಡಿದರೆ ಈ ಥರ ಒಂದು ಘಟನೆನೇ ನಡೀತಿರಲಿಲ್ಲ. ಈ ಥರ ಒಂದು ಬಾಕ್ಸ್ ಆಫೀಸ್ ಸುಲ್ತಾನನ್ನು ನುಂಗಿ ನೀರು ಕುಡಿಯುತ್ತನೂ ಇರಲಿಲ್ಲ. ನಿನಗೆ ಅಷ್ಟೊಂದು ವಿಕೃತ ಇದ್ದಿದ್ದರೆ, ಅಷ್ಟೊಂದು ನಿನಗೆ ವಿಕೃತ ಇದ್ದು ನಿಂಗೆ ಬೇರೆ ದಾರಿಗಳಿರ್ತಿತ್ತು. ದರ್ಶನ್ ಅವ್ರಿಗೆ ಗೊತ್ತಿಲ್ಲದಲೇ ಹ್ಯಾಂಡ್ಲು ಮಾಡ್ಬೋದಿತ್ತು ಇದನ್ನು ಅಲ್ವಾ? ಅಥವಾ ಬ್ಲ್ಯಾಕ್ ಮಾಡಿಬಿಡ್ಬೋದಿತ್ತು. ಅವ್ನ ನಂಬರ್ನೇ ಬ್ಲ್ಯಾಕ್ ಫೋನ್ ಮಾಡಿ ಉಗಿಬೋದಿತ್ತು. ಅದಕ್ಕೂ ಮೀರಿ ಏನು ಮಾತಾಡೋಕ್ಕೆ ಸಾಧ್ಯ? ಅವನು ಕದ್ದು ಮುಚ್ಚಿ ನೀವು ಎದುರುಗಡೆ ಇಲ್ಲ ಏನೋ ಒಂದು ಮಾಡಿರ್ತಾನೆ. ಇನ್ನೇನು ಮಾಡೋಕ್ಕೆ ಸಾಧ್ಯ ಇತ್ತು? ಏನು ಬೇಕಾದ್ರೂ ಅವಳು ಮಾಡ್ಬೋದಿತ್ತು. ಆಕೆಯ ಒಂದು ಇದರಿಂದನೇ ಇಷ್ಟೆಲ್ಲ ನಡೆದಿರೋದು. ನೀವು ಹೇಳೋ ಥರ ಕತೆಗಾರ್ತಿನೇ, ಡೈರೆಕ್ಟ್ರು, ಪ್ರೊಡ್ಯೂಸರ್, ನೆಕ್ಸ್ಟು ಕತೆ ಬರೆದಿರೋದು, ಕಾದಂಬರಿ ಬರೆದಿರೋದೇ ಈ ಹುಡುಗಿ. ಮೇನ್ ರೀಸನ್ನೇ ಪವಿತ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.